ಈ ವಿಡಿಯೋದಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಡೆಫಿನೇಷನ್ ನೋಡಿದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಆರ್ ಯೂಸ್ ಟು ಕಂಟ್ರೋಲ್ ದ ಫ್ಲೋ ಆಫ್ ಎಕ್ಸಿಕ್ಯೂಷನ್ ಬೇಸ್ಡ್ ಆನ್ ಕಂಡೀಷನ್ಸ್ ಅಂತ ಹೇಳುತ್ತೆ. ಸೊ ಬೇಸಿಕಲಿ ಯಾವ ಕೋಡ್ ರನ್ ಆಗಬೇಕು, ಯಾವ ಕೋಡ್ ರನ್ ಆಗಬಾರ್ದು ಅನ್ನೋದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಟೈಪ್ಸ್ ಆಫ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಕಾಮನ್ಲಿ ನಾವು ಜಾವಾಸ್ಕ್ರಿಪ್ಟ್ ಅಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಇಫ್ ಇದೆ, ಇಫ್ ಎಲ್ಸ್ ಇದೆ, ಇಫ್ ಎಲ್ಸ್ ಲ್ಯಾಡರ್ ಕೂಡ ಯೂಸ್ ಮಾಡ್ತೀವಿ, ಸ್ವಿಚ್ ಕೇಸ್ ಕೂಡ ಯೂಸ್ ಮಾಡ್ತೀವಿ. ಓಕೆ, ಎಸ್ಪೆಷಲಿ ನಾವು ಪ್ಲೇ ರೈಟ್ ಆಟೋಮೇಷನ್ ಇದನ್ನ ತುಂಬಾ ಯೂಸ್ ಮಾಡ್ತೀವಿ. ಓಕೆ, ಸೊ ಪ್ರಾಕ್ಟಿಕಲಿ ಎಕ್ಸಿಕ್ಯೂಟ್ ಮಾಡೋಣ. ಸೊ ಈ ಕೋಡ್ನ ಮತ್ತೆ ನಾವು ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಳ್ಳೋಣ ಹೇಗೆ ಇದು ರನ್ ಆಗುತ್ತೆ ಅಂತ. ಸೊ ಫಸ್ಟ್ ನಾನು ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಇಫ್ ಡೆಮೋ ಡಾಟ್ ಜೆ ಎಸ್ ಅಂತ ಕೊಡ್ತೀನಿ. ಓಕೆ, ಸೊ ಇದರಲ್ಲಿ ಏನು ಬರೀತೀನಿ ಅಂದ್ರೆ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ತೀನಿ. ಲೆಟ್ ಏಜ್ ಈಕ್ವಲ್ ಟು 20 ಅಂತ ಕೊಡ್ತೀನಿ. ಸೊ ವೇರಿಯಬಲ್ ವ್ಯಾಲ್ಯೂ ಬಂದು 20 ಇದೆ. ಇದಕ್ಕೊಂದು ಇಫ್ ಕಂಡೀಷನ್ ಕೊಡ್ತೀನಿ. ಇಫ್ ಏಜ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 20. ಓಕೆ, ಸೊ ಇದೇ ಕಂಡೀಷನ್ ಆಯ್ತಾ. ಸೊ ಈ ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆಗಿದ್ರೆ ಅವಾಗ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ನಾವು ಲೆಟ್ ಅಸ್ ಸೇ ಐ ವಿಲ್ ರೈಟ್ ಸಮಥಿಂಗ್ ಲೈಕ್ ಎಲಿಜಿಬಲ್ ಟು ಕೋಡ್. ಓಕೆ, ಸೊ ಈ ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆಗಿದ್ರೆ ಫೈನ್, ಈ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂದ್ರೆ ಇದು ಎಕ್ಸಿಕ್ಯೂಟ್ ಆಗಲ್ಲ. ವೆರಿ ಸಿಂಪಲ್. ಸೊ ಇವಾಗ ಏಜ್ ಏನಿದೆ 20 ಇದೆ. ನಾನು ಕಂಡೀಷನ್ ಕೊಟ್ಟಿರೋದೇನು ಏಜ್ ಇಸ್ ಗ್ರೇಟರ್ ಆರ್ ಈಕ್ವಲ್ ಟು 20 ಅಥವಾ 18 ಅಂತಾನೆ ಕೊಡ್ತೀನಿ. ಓಕೆ, ಓಕೆ, ಸೊ ಏಜ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 18, ಬಟ್ ಇಲ್ಲಿ ಏಜ್ ವ್ಯಾಲ್ಯೂ ಬಂದು 20 ಇದೆ. ಸೊ ಜಸ್ಟ್ ಚೆಕ್ ಮಾಡಿ 20 ಗ್ರೇಟರ್ ದನ್ ಆರ್ ಈಕ್ವಲ್ ಟು 18. 20 ಗ್ರೇಟ್ ಇದೆಯಲ್ವಾ, ಗ್ರೇಟರ್ ದನ್ ಇದೆ ಅಲ್ವಾ, 18 ಕಿಂತ ಗ್ರೇಟರ್ ದನ್ ವ್ಯಾಲ್ಯೂ 20. ಸೊ ಹಾಗಾಗಿ ಈ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದು ಈ ಬ್ಲಾಕ್ ಹೋಗುತ್ತೆ ಮತ್ತು ಈ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನೀವು ರನ್ ಮಾಡಿ ನೋಡಿ. ಸೊ ಯು ವಿಲ್ ಸಿ ದಿಸ್ ಔಟ್ಪುಟ್. ಬಟ್ ಒಂದು ವೇಳೆ ಇಲ್ಲಾರು ನೀವು ಏಜ್ 10 ಕೊಟ್ಟಿದ್ರೆ ಅವಾಗ ಓಕೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಸೊ 10 ಇಸ್ ನಾಟ್ ಗ್ರೇಟರ್ ದನ್ 18 ಆರ್ 10 ಇಸ್ ನಾಟ್ ಈಕ್ವಲ್ ಟು 18. ಸೊ ಹಾಗಾಗಿ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ರನ್ ಮಾಡಿ. ಓಕೆ, ಸೊ ಏನು ನಿಮಗೆ ಔಟ್ಪುಟ್ ಬರ್ತಾ ಇಲ್ಲ. ಓಕೆ, ಸೊ ದಿಸ್ ಅನ್ ಎಕ್ಸಾಂಪಲ್ ಫಾರ್ ಇಫ್ ಕಂಡೀಷನ್. ಸೊ ಒಂದ್ ವೇಳೆ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ರೆ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಒಂದ್ ವೇಳೆ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಕೋಡ್ ಎಕ್ಸಿಕ್ಯೂಟ್ ಆಗಲ್ಲ. ಅಷ್ಟೇ, ಸಿಂಪಲ್. ಸೊ ನಾವು ಈಗ ಇಫ್ ಎಲ್ಸ್ ನೋಡೋಣ. ಸೊ ಇಫ್ ಎಲ್ಸ್ ಡೆಮೋ ಡಾಟ್ ಜೆ ಎಸ್ ಅಂತ ಒಂದು ಫೈಲ್ ನೇಮ್ ಕೊಡ್ತೀನಿ. ಸೊ ಇದರಲ್ಲಿ ಮತ್ತೆ ಅದೇ ರೀತಿ ಒಂದು ಏಜ್ ಅಂತಾನೆ ಕೊಡ್ತೀನಿ. ದಟ್ಸ್ ಓಕೆ. ಏಜ್ ಈಕ್ವಲ್ ಟು 15 ಅಂತ ಕೊಡ್ತೀನಿ ವ್ಯಾಲ್ಯೂ. ಸೆಮಿಕೋಲನ್ ಬರೀಬಹುದು, ಬರೀದೇನೋ ಇರ್ಬೋದು. ದಟ್ಸ್ ಓಕೆ, ಇಟ್ ಡಸಂಟ್ ಮ್ಯಾಟರ್ ಇನ್ ಜಾವಾ ಸ್ಕ್ರಿಪ್ಟ್. ಮತ್ತೆ ಕಂಡೀಷನ್ ಕೊಡ್ತೀನಿ ಇಲ್ಲಿ. ಓಕೆ, ಇಫ್ ಏಜ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 18. ಓಕೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ರೆ ಈ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಓಕೆ, ಸೇಮ್ ಥಿಂಗ್ ಆಲ್ ರೈಟ್. ಓಕೆ, ಸೊ ಎಲಿಜಿಬಲ್ ಟು ಓಟ್ ಎಲ್ಸ್ ಕೊಡ್ತೀನಿ. ಒಂದ್ ವೇಳೆ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಓಕೆ ಈ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು. ಸೊ ಎಲ್ಸ್ ಬ್ಲಾಕ್ ಹೋಗ್ಬೇಕು ಅವಾಗ. ಓಕೆ, ಸೊ ಇವಾಗ ನೋಡಿದ್ರೆ ಐ ವಿಲ್ ರೈಟ್ ಒನ್ ಸ್ಟೇಟ್ಮೆಂಟ್ ಆಲ್ಸೋ ಹಿಯರ್ that eligible, not eligible to vote at the type, not eligible to vote. ಓಕೆ, ಸೊ ನೋಡಿ ಇವಾಗ ಯಾವ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಸೊ ಇವಾಗ ಏಜ್ ಏನಿದೆ 15 ಇದೆ. 15 ಚೆಕ್ ಮಾಡಿ, ಈಸ್ 15 ಗ್ರೇಟರ್ ದನ್ ಈಕ್ವಲ್ ಟು 18? ಇಸ್ ದಟ್ ಟ್ರೂ? ಸೊ 15 ಈಸ್ ನಾಟ್ ಗ್ರೇಟರ್ ದನ್ 18 ಆರ್ 15 ಈಸ್ ನಾಟ್ ಈಕ್ವಲ್ ಟು 18 ಆಲ್ಸೋ. ಇವಾಗ ಏನಾಗುತ್ತೆ, ಸೊ ಈ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ರೈಟ್, ಸೊ ಈ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ರೈಟ್, ಸೊ ಹಾಗಾಗಿ ಇದೇನಾದ್ರೂ ಒಂದ್ ವೇಳೆ ನಾನು ಪ್ರೀವಿಯಸ್ ಎಕ್ಸಾಂಪಲ್ ನಾನು ಎಲ್ಸ್ ಕೊಟ್ಟಿರಲಿಲ್ಲ, ಹಾಗಾಗಿ ಏನು ಪ್ರಿಂಟ್ ಆಗಿರಲಿಲ್ಲ. ರೈಟ್, ಬಟ್ ಇವಾಗ ಏನಾಗುತ್ತೆ ಅಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ, ಇಫ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ದಟ್ಸ್ ಓಕೆ, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ಬಟ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಈ ಬ್ಲಾಕ್ ಅಲ್ಲಿ ಇರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾನು ರನ್ ಮಾಡ್ತೀನಿ, ನೋಡಿ ಇವಾಗ ಔಟ್ಪುಟ್ ನ. ಓಕೆ, ನಾಟ್ ಎಲಿಜಿಬಲ್ ಟು ವೋಟ್. ಸೊ ದಟ್ ಇಸ್ ಹೌ ದ ಇಫ್ ಎಲ್ಸ್ ವರ್ಕ್ಸ್. ಸೊ ನಾನು ಒಂದ್ ವೇಳೆ 25 ಕೊಟ್ರೆ ಅವಾಗ ಸೊ ಅವಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಲ್ಲ. ಸೊ 25 is greater than or equal to 18. Yes, the condition is satisfied. ಸೊ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಅಲ್ಲಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಈ ಬ್ಲಾಕ್ ಅಲ್ಲಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಒಂದ್ ವೇಳೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಸೊ ಇದು ಎಕ್ಸಿಕ್ಯೂಟ್ ಆಗ್ತಾ ಇತ್ತು. ಓಕೆ, ಬಟ್ ಇವಾಗ ಇಟ್ ಈಸ್ ಸ್ಯಾಟಿಸ್ಫೈಯಿಂಗ್ ದ ಇಫ್ ಕಂಡೀಷನ್. ಸೊ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ. ಸೊ ಒಂದ್ ವೇಳೆ ನಾನು ಎಕ್ಸಾಕ್ಟ್ಲಿ 18 ಕೊಟ್ರೆ ಏನಾಗುತ್ತೆ, ಸೊ ಎಕ್ಸಾಕ್ಟ್ಲಿ 18 ಕೊಟ್ರೆ ಕೂಡ ಓಕೆ, ಸಿನ್ಸ್ ಏಜ್ ಇಸ್ ಗ್ರೇಟರ್ ಆರ್ ಈಕ್ವಲ್ ಟು 18, ಸೊ ಲೆಟ್ ಮಿ ಜಸ್ಟ್ ಪ್ರೊವೈಡ್ 18 ಇಲ್ಲಿ ಕೊಡ್ತೀನಿ.
ಏಜ್ ವ್ಯಾಲ್ಯೂ 18 ಕೊಡ್ತೀನಿ. ಸೊ 18 ಇಸ್ ನಾಟ್ ಗ್ರೇಟರ್ ದನ್ 18 ಬಟ್ 18 ಈಸ್ ಈಕ್ವಲ್ ಟು 18, ರೈಟ್? ಸೊ ಇದರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಇಲ್ಲ ಗ್ರೇಟರ್ ದನ್ ಇರಬೇಕು, ಇಲ್ಲ ಈಕ್ವಲ್ ಟು ಇರಬೇಕು. ಸೊ ಇವಾಗ ಈ ಕೇಸಲ್ಲಿ ಈಕ್ವಲ್ ಟು ಇದೆ ಅಲ್ವಾ, ಸೊ ಹಾಗಾಗಿ ಈ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಸ್ಟಿಲ್ ದ ಇಫ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್, ಸೊ ಎಲಿಜಿಬಲ್ ಟು ವೋಟ್. ಸೊ ಹೀಗೆ ಈ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿದೆ. ಸೊ ನಾವು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇಫ್ ಎಲ್ಸ್ ಲ್ಯಾಡರ್. ಓಕೆ, ಸೊ ಇದರಲ್ಲಿ ಏನು ಮಾಡ್ತೀನಿ ಅಂದರೆ ಐ ವಿಲ್ ಪ್ರೊವೈಡ್ ಲೈಕ್ ಮಲ್ಟಿಪಲ್ ಕಂಡೀಷನ್ಸ್. ಓಕೆ, ನಾನೊಂದು ಮಾರ್ಕ್ಸ್ ಕೊಡ್ತೀನಿ ಇಲ್ಲಿ, ಲೆಟ್ ಮಾರ್ಕ್ಸ್ ಈಕ್ವಲ್ ಟು 75 ಅಂತ ಕೊಡ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ಒಂದು ಇಫ್ ಕಂಡೀಷನ್ ಕೊಡ್ತೀನಿ, ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 90, ಸೊ ಆಗ ಅಲ್ಲಿ ಪ್ರಿಂಟ್ ಎ ಗ್ರೇಡ್ ಅಂತ ಪ್ರಿಂಟ್ ಮಾಡ್ತೀನಿ. ಓಕೆ, ಇದಾದ್ಮೇಲೆ ನಾನು ಇನ್ನೊಂದು ಕಂಡೀಷನ್ ಕೂಡ ಕೊಡ್ತೀನಿ, ಅದಕ್ಕೆ ಎಲ್ಸ್ ಇಫ್ ಅಂತ ಕೊಡ್ತೀನಿ. ಎಲ್ಸ್ ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 80, ಈ ರೀತಿ ಇದ್ರೆ ಲೆಟ್ ದಿಸ್ ಗೆಟ್ ಪ್ರಿಂಟೆಡ್. ಓಕೆ, ಬಿ ಗ್ರೇಡ್. ಓಕೆ, ಇನ್ನೊಂದು ಕಂಡೀಷನ್ ಕೂಡ ಕೊಡೋಣ. ಓಕೆ, ಎಲ್ಸ್ ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 70, ಆವಾಗ ಸಿ ಗ್ರೇಡ್ ಎಕ್ಸಿಕ್ಯೂಟ್ ಆಗಲಿ. ಓಕೆ, ಎಲ್ಸ್ ನೋ ಗ್ರೇಡ್. ಓಕೆ, ಸೊ ಈ ರೀತಿ ನಾನು ಗ್ರೇಡ್ ಕೊಟ್ಟಿದ್ದೀನಿ, ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂಡ್ ನೋ ಗ್ರೇಡ್ ಅಂತ. ಸೊ ಈಗ ಇಲ್ಲಿ ಕೊಟ್ಟಿರೋ ಮಾರ್ಕ್ಸ್ ಯಾವ್ದಕ್ಕೆ ಮ್ಯಾಚ್ ಆಗ್ತಿದೆ ಅಬ್ಸರ್ವ್ ಮಾಡೋಣ. ಸೊ ಇವಾಗ 75 ಏನಾದರೂ 90 ಮಾರ್ಕ್ಸ್ ಮೇಲೆ ಅಥವಾ ಈಕ್ವಲ್ ಟು ಇದೆಯಾ? ಇಸ್ ಇಟ್ ಗ್ರೇಟರ್ ದನ್ ಈಕ್ವಲ್ ಟು 90? ಇಲ್ಲ 90ಗಿಂತ ಜಾಸ್ತಿ ಇರಬೇಕು, ಇಲ್ಲ 90ಗೆ ಈಕ್ವಲ್ ಆಗಿರ್ಬೇಕು, ಆವಾಗ ಈ ಬ್ಲಾಕ್ ಅಲ್ಲಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಬಟ್ ಇಲ್ಲಿ ಇಫ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ, ಸೊ ಹಾಗಾಗಿ ಇದು ಎಕ್ಸಿಕ್ಯೂಟ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಚೆಕ್ ಮಾಡುತ್ತೆ. ಸೊ 75 ಏನಾದರೂ 80ಗಿಂತ ಜಾಸ್ತಿ ಇದೆಯಾ ಅಥವಾ 80ಗೆ ಈಕ್ವಲ್ ಆಗಿದೆಯಾ? ಸೊ ಅದು 80ಗಿಂತ ಜಾಸ್ತಿನೂ ಇಲ್ಲ, ಈಕ್ವಲ್ ಆಗೂ ಇಲ್ಲ. ಸೊ ಹಾಗಾಗಿ ಈ ಕಂಡೀಷನ್ ಕೂಡ ಇಗ್ನೋರ್ ಮಾಡುತ್ತೆ, ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಿಲ್ಲ, ಸೊ ಆ ಬ್ಲಾಕ್ನ ಕೂಡ ಇಗ್ನೋರ್ ಮಾಡುತ್ತೆ. ಮತ್ತೆ ಇನ್ನೊಂದು ಕಂಡೀಷನ್ ಚೆಕ್ ಮಾಡುತ್ತೆ. ಸೊ 75 70ಗಿಂತ ಜಾಸ್ತಿ ಇದೆಯಾ ಅಥವಾ ಈಕ್ವಲ್ ಟು ಇದೆಯಾ? ಎರಡರಲ್ಲಿ ಒಂದು ಸ್ಯಾಟಿಸ್ಫೈ ಆದರೂ ಸಾಕು. ಸೊ ಈ ಕೇಸಲ್ಲಿ 75 ಬಂದು 70ಗಿಂತ ಜಾಸ್ತಿ ಇದೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ದಿಸ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ಹಾಗಾಗಿ ಈ ಬ್ಲಾಕ್ ಆಗಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇವಾಗ ನಾನು ರನ್ ಮಾಡಿದ್ರೆ ಔಟ್ಪುಟ್ ಸಿ ಗ್ರೇಡ್ ಅಂತ ಪ್ರಿಂಟ್ ಆಗುತ್ತೆ, ಯು ಕ್ಯಾನ್ ಅಬ್ಸರ್ವ್. ಓಕೆ, ಅದೇ ರೀತಿ ನಾನು ಏನಾದರೂ ಇಲ್ಲಿ ಮಾರ್ಕ್ಸ್ 90 ಕೊಟ್ರೆ 90 ಕೊಡ್ತೀನಿ. ಸೊ ಇವಾಗ ಏನಾಗುತ್ತೆ, ಫಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ, ಈಸ್ 90 ಗ್ರೇಟರ್ ದನ್ ಆರ್ ಈಕ್ವಲ್ ಟು 90? ಸೊ 90 is not greater than 90, but 90 is equal to 90, ಕರೆಕ್ಟ್? ಸೊ ಎರಡರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದರೂ ಸಾಕು. ಸೊ ಆವಾಗ ಈ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಎ ಗ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಅಬ್ಸಲ್ಯೂಟ್ಲಿ ಫೈನ್. ಸೊ ಈಗ ಎ ಗ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಫೈನ್, ನೋ ಇಶ್ಯೂಸ್ ವಿತ್ ಇಟ್. ಒಂದ್ ವೇಳೆ ನಾನು ಏನಾದರೂ ಮಾರ್ಕ್ಸ್ 40 ಅಂತ ಕೊಟ್ರೆ, ಸೊ ಆವಾಗ ಏನಾಗುತ್ತೆ, ಈ ಕಂಡೀಷನ್ ಚೆಕ್ ಮಾಡುತ್ತೆ, ಈಸ್ 40 ಗ್ರೇಟರ್ ದನ್ ಈಕ್ವಲ್ ಟು 90? ಇಲ್ಲ, it's not greater than 90 or not equal to 90. So is 40 greater than or equal to 80? 40 is not greater than 80 or it is not equal to 80. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ. ಈಸ್ 40 ಗ್ರೇಟರ್ ದನ್ ಆರ್ ಈಕ್ವಲ್ ಟು 70? 40 70ಗಿಂತ ಜಾಸ್ತಿ ವ್ಯಾಲ್ಯೂ ಅಲ್ಲ, ಮತ್ತೆ ಈಕ್ವಲ್ ವ್ಯಾಲ್ಯೂನೂ ಅಲ್ಲ. ಸೊ ಹಾಗಾಗಿ ಈ ಕಂಡೀಷನು ಸ್ಯಾಟಿಸ್ಫೈ ಆಗಲ್ಲ. ಫೈನಲಿ ದಿಸ್ ಸ್ಟೇಟ್ಮೆಂಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ಬಿಕಾಸ್ ಯಾವ ಕಂಡೀಷನು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಎಲ್ಸ್ ಬ್ಲಾಕ್ ಅಲ್ಲಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ನೀವು ರನ್ ಮಾಡಿ, ಸೊ ಯು ಕ್ಯಾನ್ ಸಿ ದಾಟ್ ನೋ ಗ್ರೇಡ್ ಅಂತ ಪ್ರಿಂಟ್ ಆಗ್ತದೆ. ಸೊ ಈ ರೀತಿ ಇಫ್ ಎಲ್ಸ್ ಲ್ಯಾಡರ್ ವರ್ಕ್ ಆಗುತ್ತೆ. ಓಕೆ, ಬೇಸ್ಡ್ ಆನ್ ದ ಕಂಡೀಷನ್ ಯಾವ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಥವಾ ಯಾವ ಕೋಡ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಇಫ್ ಎಲ್ಸ್ ಲ್ಯಾಡರ್. ಓಕೆ, ಆ್ಯಂಡ್ ಇದೇ ರೀತಿ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ, ಸ್ವಿಚ್ ಕೇಸ್ ಕೊಡ್ತೀನಿ ಇಲ್ಲಿ, ಸ್ವಿಚ್ ಕೇಸ್ ಡಾಟ್ JS. ಸೊ
ಸ್ವಿಚ್ ಕೇಸ್ ಅಲ್ಲಿ ಐ ಕ್ಯಾನ್ ಪ್ರೊವೈಡ್ ಎನಿಥಿಂಗ್. ಲೆಟ್ ಮೀ ಪ್ರೊವೈಡ್ ಡೇಸ್ ಕೊಡ್ತೀನಿ ಆಯ್ತಾ. ಲೆಟ್ ಡೇ ಈಕ್ವಲ್ ಟು ಸಮಥಿಂಗ್ ಲೈಕ್ 4 ಅಂತ ಕೊಡ್ತೀನಿ. ಓಕೆ, ಜಸ್ಟ್ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಸ್ವಿಚ್ ಅಲ್ಲಿ ಕೇಸಸ್ ಬರುತ್ತೆ ಇಲ್ಲಿ ನೋಡಿ. ಅಲ್ಲಿ ನಾನು ಜಸ್ಟ್ ಚೂಸಿಂಗ್ ದ ಸೆಕೆಂಡ್ ಆಪ್ಷನ್, ಆಟೋಮೆಟಿಕ್ಲಿ ಸಿಂಟ್ಯಾಕ್ಸ್ ಬರುತ್ತೆ. ಓಕೆ, ಈ ಕೀ ಜಾಗದಲ್ಲಿ ನಾನು ವ್ಯಾಲ್ಯೂ ಕೊಡ್ತೀನಿ. ಯಾವುದು ಡೇ ಅಂತ ಇದೆಯಲ್ಲ ಅದನ್ನ ಕೊಡ್ತೀನಿ ಇಲ್ಲಿ. ಓಕೆ, ಸೊ ಇವಾಗ ಕೇಸ್ ವ್ಯಾಲ್ಯೂ ಜಾಗದಲ್ಲಿ ನಾನು 1 ಅಂತ ಕೊಡ್ತೀನಿ. ಅಂಡ್ ಅಲ್ಲಿ ಪ್ರಿಂಟ್ ಸಮ್ ವ್ಯಾಲ್ಯೂ ಲೈಕ್ ಲೆಟ್ಸ್ ಸೇ ಇಟ್ ಈಸ್ ಸಂಡೇ, ಈ ರೀತಿ ಪ್ರಿಂಟ್ ಮಾಡ್ತೀನಿ. ಅಂಡ್ ಕೇಸ್ 2 ಜಾಗದಲ್ಲಿ I'll provide something like Monday. And case 3 ಜಾಗದಲ್ಲಿ I'll provide something like Tuesday. And case 4 ಜಾಗದಲ್ಲಿ I'll provide something like Wednesday. ಓಕೆ, ಸೊ ಈ ರೀತಿ ನಾನು ಪ್ರತಿ ಕೇಸ್ ಕೊಡ್ತೀನಿ. ಸೊ ಇಲ್ಲಿ ಇಫ್ ಕಂಡೀಷನ್ ಅಲ್ಲ, ಇಲ್ಲಿ ಕೇಸಸ್ ಇರುತ್ತೆ. Thursday and case 6 ಪ್ರೊವೈಡ್ ಮಾಡ್ತೀನಿ CLG tab Friday. and case 7 ಕೂಡ ಪ್ರೊವೈಡ್ ಮಾಡೋಣ, this Saturday. ಓಕೆ, ಅಂಡ್ ನಾನು ಪ್ರತಿ ಕೇಸ್ ಆದ್ಮೇಲೆ ಕೂಡ ನಾನು ಬ್ರೇಕ್ ಸ್ಟೇಟ್ಮೆಂಟ್ ನ ಅಪ್ಲೈ ಮಾಡಬೇಕು. ಓಕೆ, ಒಂದ್ ವೇಳೆ ಯಾವ ಕೇಸು ಮ್ಯಾಚ್ ಆಗಿಲ್ಲ ಅಂದ್ರೆ ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಕೂಡ ಇದೆ. ಸೊ ಇದು ಎಲ್ಸ್ ತರ ಆಯ್ತಾ. ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಕೂಡ ಇದೆ. ಸೊ ಈ ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಪ್ರಿಂಟ್ ಮಾಡ್ತೀನಿ ನೋ ಡೇಸ್ ಮ್ಯಾಚಿಂಗ್ ಅಂತ. ಅಲ್ಲಿ ಕೂಡ ಒಂದು ಬ್ರೇಕ್ ಸ್ಟೇಟ್ಮೆಂಟ್ ಇದೆ. ಓಕೆ, ಸೊ ಬ್ರೇಕ್ ಸ್ಟೇಟ್ಮೆಂಟ್ ಎಲ್ಲಾ ಕಡೆ ಇರಬೇಕು. ಯಾಕೆ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಈಗ ನೋಡಿ, ಫಸ್ಟ್ ಡೇ 4 ಅಂತ ಇದೆಯಲ್ಲ, ಸೊ ಇಲ್ಲಿ ನಾನು ಏನ್ ವ್ಯಾಲ್ಯೂ ಕೊಟ್ಟಿದ್ದೀನಲ್ಲ, ಆ ವ್ಯಾಲ್ಯೂ ಬಂದು ಇಲ್ಲಿ ಕೇಸಸ್ ಅಲ್ಲಿ ಯಾವ್ದಾದ್ರು ಒಂದು ಕೇಸ್ ಮ್ಯಾಚ್ ಆಗ್ಬೇಕು. ಇದರಲ್ಲಿ ಡೇ 4 ಬಂದು ಯಾವ ಕೇಸ್ ಮ್ಯಾಚ್ ಆಗ್ತದೆ, ಇಲ್ಲಿ ಕೇಸ್ 1, ಕೇಸ್ 2, ಕೇಸ್ 3, ಕೇಸ್ 4 ಇಲ್ಲಿದೆ ಅಲ್ವಾ. ಸೊ ಈ ಕೇಸ್ ಮ್ಯಾಚ್ ಆಗಿದೆಯಲ್ಲ, ಸೊ ಈ ಕೇಸ್ ಮ್ಯಾಚ್ ಆಗಿದ್ರೆ ದೆನ್ ದಿಸ್ ವಿಲ್ ಬಿ ಪ್ರಿಂಟೆಡ್. ಓಕೆ, ಸೊ ದಿಸ್ ಸ್ಟೇಟ್ಮೆಂಟ್ ವಿಲ್ ಬಿ ಪ್ರಿಂಟೆಡ್. ಸೊ ಈಗ ನಾನು ಪ್ರಿಂಟ್ ಮಾಡಿದ್ರೆ, ಸೊ ಐ ಶುಡ್ ಗೆಟ್ ದ ಔಟ್ಪುಟ್ ಲೈಕ್ ವೆಡ್ನೆಸ್ಡೇ. ಸೊ ಸೇವ್ ಮಾಡಿ ಇನ್ನೊಂದ್ಸತಿ ರನ್ ಮಾಡ್ತೀನಿ. ಓಕೆ, ನೋಡಿ ಇವಾಗ ಔಟ್ಪುಟ್ ಬರ್ತಾ ಇದೆ. ಸೊ ಸಮ್ಟೈಮ್ಸ್ ಯು ವಿಲ್ ಗೆಟ್ ಸಮ್ ಎರರ್ ಮೆಸೇಜ್. ಸೇವ್ ಮಾಡಿ ಇನ್ನೊಂದ್ಸತಿ ರನ್ ಮಾಡಿ ಔಟ್ಪುಟ್ ಬರುತ್ತೆ. ಓಕೆ, ಕೇಸ್ 4 ಇಸ್ ವಾಟ್ ವೆಡ್ನೆಸ್ಡೇ. ಅಂಡ್ ವೆಡ್ನೆಸ್ಡೇ ಪ್ರಿಂಟ್ ಆಗಿದ ತಕ್ಷಣ ಬ್ರೇಕ್ ಮಾಡಿ, ಡನ್. ಸೊ ಅದೇ ರೀತಿ ಅಲ್ಲಿ ಪ್ರೊವೈಡ್ ಸಮಥಿಂಗ್ ಲೈಕ್ 2 ಕೊಟ್ರೆ ಯಾವ್ದು ಬರುತ್ತೆ, ಮಂಡೇ ಬರುತ್ತೆ. ಮಂಡೇ ಆದ್ಮೇಲೆ ಬ್ರೇಕ್ ಆಗುತ್ತೆ, ರೈಟ್. ಸೊ ಯಾವ ಕೇಸ್ ನಂಬರ್ ಮ್ಯಾಚ್ ಆಗ್ತಾ ಇದೆಯಲ್ಲ ಅದ್ರ ಪ್ರಕಾರ ಔಟ್ಪುಟ್ ಕಾಣುತ್ತೆ ಇಲ್ಲಿ. ಅದೇ ರೀತಿ ಯು ಕ್ಯಾನ್ ಪ್ರೊವೈಡ್ ಲೈಕ್ 6 ಬಂದು ಯಾವ ಡೇ ಇದೆ, ಫ್ರೈಡೇ ಇದೆ, ರೈಟ್. ಸೊ ಫ್ರೈಡೇ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಇವಾಗ ಒಂದು ವ್ಯಾಲ್ಯೂ ಕೊಡಿ, ಲೈಕ್ ಸಮ್ ಇನ್ಕರೆಕ್ಟ್ ನಂಬರ್ ಕೊಡಿ, ಲೈಕ್ 12 ಕೊಡಿ. ಸೊ ಅವಾಗ ಏನಾಗುತ್ತೆ, ಯಾವ್ದಾದ್ರು ಕೇಸ್ ಮ್ಯಾಚ್ ಆಗ್ತಾ ಇದೆಯಾ, ಇಲ್ಲಿ ಕೇಸ್ 1 ಇಂದ ಕೇಸ್ 7 ವರೆಗೂ ಇದೆ ನಂಬರ್ಸ್, ಬಟ್ 12 ಅನ್ನೋದು ಯಾವುದು ಇಲ್ಲ ಅಲ್ವಾ. ಸೊ ಹಾಗಾಗಿ ಡಿಫಾಲ್ಟ್ ಎಕ್ಸಿಕ್ಯೂಟ್ ಆಗ್ಬೇಕು ಇವಾಗ. ಓಕೆ, ರನ್ ಮಾಡಿ. ಇವಾಗ ಯು ವಿಲ್ ಸಿ ಡಿಫಾಲ್ಟ್ ವಿಚ್ ಇಸ್ ನೋ ಡೇಸ್ ಮ್ಯಾಚಿಂಗ್. ಓಕೆ, ದಟ್ಸ್ ಹೌ ಇಟ್ ವರ್ಕ್ಸ್. ಸೊ ಇಲ್ಲಿ ಪ್ರೊವೈಡ್ ಕೊಡೋ ನಂಬರ್, ಇಲ್ಲಿ ಪ್ರೊವೈಡ್ ಮಾಡೋ ನಂಬರ್ ಇಲ್ಲಿ ಕೇಸಲ್ಲಿ ಮ್ಯಾಚ್ ಆಗಬೇಕು, ಅವಾಗ ಆ ರೆಸ್ಪೆಕ್ಟಿವ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ಒಂದ್ ವೇಳೆ ಬ್ರೇಕ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ನೋಡೋಣ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ರಿಮೂವ್ ಬ್ರೇಕ್ ಫ್ರಮ್ ಎವ್ರಿವೇರ್. ಎಲ್ಲಾ ಕಡೆಯಿಂದ ಬ್ರೇಕ್ ನ ರಿಮೂವ್ ಮಾಡ್ತೀನಿ. ಓಕೆನಾ, ಸೊ ರಿಮೂವ್ ಮಾಡಿದೆ ಎಲ್ಲ ಕಡೆಯಿಂದ ಬ್ರೇಕು. ಈಗ ನೋಡಿ, ನಾನು ಕೇಸ್ 5 ಕೊಡ್ತೀನಿ. ಕೇಸ್ 5 ಯಾವ್ದಿದೆ ಗೈಸ್, ಕೇಸ್ 5 ಥರ್ಸ್ಡೇ ಇದೆ ತಾನೆ. ಸೊ ಇದು ಡೈರೆಕ್ಟ್ಲಿ ಕೇಸ್ ನ ಚೆಕ್ ಮಾಡಿದ್ರೆ ಡೇ 5 ಇಸ್ ಮ್ಯಾಚಿಂಗ್ ಕೇಸ್ ದಿಸ್, ರೈಟ್. ಲೈಕ್ ವ್ಯಾಲ್ಯೂ ಇಲ್ಲಿ ಮ್ಯಾಚ್ ಆಗ್ತದಲ್ಲ, 5 ಇಟ್ ಇಸ್ ಮ್ಯಾಚಿಂಗ್ ಕೇಸ್ 5 ಹಿಯರ್. ಹಾಗಾಗಿ ಥರ್ಸ್ಡೇ ಪ್ರಿಂಟ್ ಆಗುತ್ತೆ ಡೆಫಿನೆಟ್ಲಿ. ಬಟ್ ಬ್ರೇಕ್ ಸ್ಟೇಟ್ಮೆಂಟ್ ಕೊಟ್ಟಿಲ್ವಲ್ಲ, ಹಾಗಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಥರ್ಸ್ಡೇ ಆದ್ಮೇಲೆ ಬರೋ ಎಲ್ಲಾ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಪ್ರಿಂಟ್ ಆಗುತ್ತೆ. ಥರ್ಸ್ಡೇ ಆದ್ಮೇಲೆ ಫ್ರೈಡೇ ಇದೆ, ಸ್ಯಾಟರ್ಡೇ ಇದೆ, ನೋ ಡೇಸ್ ಮ್ಯಾಚಿಂಗ್ ಇದೆ, ಅದು ಎಲ್ಲ ಕೂಡ ಪ್ರಿಂಟ್ ಆಗುತ್ತೆ.
ಸೊ ನೋಡಿ ರನ್ ಮಾಡ್ತೀನಿ ನಾನು. ಓಕೆ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ನೋ ಡೇಸ್ ಮ್ಯಾಚಿಂಗ್ ಲೈಕ್ ದಿಸ್. ಸೊ ಹಾಗಾಗಿ ಬ್ರೇಕ್ ಕೊಡೋದು ಇಂಪಾರ್ಟೆಂಟ್. ಬ್ರೇಕ್ ಕೊಟ್ಟಿಲ್ಲ ಅಂದ್ರೆ ನೀವು ಯಾವ್ದು ಕೊಟ್ಟಿದ್ದೀರಾ ನೀವು ಲೈಕ್ ಅದಾದ್ಮೇಲೆ ಏನೇ ಸ್ಟೇಟ್ಮೆಂಟ್ ಬರುತ್ತೆ ಅದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ನಾನು ಒಂದ್ ವೇಳೆ ಸ್ಯಾಟರ್ಡೇ ಆದ್ಮೇಲೆ ಬ್ರೇಕ್ ಕೊಡ್ತೀನಿ. ಓಕೆ, ಇವಾಗ ಏನಾಗುತ್ತೆ, ಸ್ಯಾಟರ್ಡೇಗೆ ಸ್ಟಾಪ್ ಆಗುತ್ತೆ. ನೋಡಿ ನಾನು ಮತ್ತೆ ರನ್ ಮಾಡ್ತೀನಿ. ಥರ್ಸ್ಡೇ ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇಗೆ ಸ್ಟಾಪ್ ಆಯ್ತು. ಈಗ ಡಿಫಾಲ್ಟ್ ಪ್ರಿಂಟ್ ಆಗಿಲ್ಲ, ಯಾಕಂದ್ರೆ ನಾನು ಸ್ಯಾಟರ್ಡೇ ಆದ್ಮೇಲೆ ಬ್ರೇಕ್ ಕೊಟ್ಟಿದ್ದೀನಿ, ರೈಟ್? ಸೊ ಬಟ್ ದಿಸ್ ಇಸ್ ನಾಟ್ ಅ ಗುಡ್ ಅಪ್ರೋಚ್. ಸೊ ಈಗ ನೀವು ಅನ್ನೆಸರಿಯಾಗಿ ಬೇರೆ ಕೇಸ್ನ ಏನಕ್ಕೆ ಪ್ರಿಂಟ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಯು ಶುಡ್ ಆಲ್ವೇಸ್ ಪ್ರೊವೈಡ್ ಬ್ರೇಕ್ ಆಫ್ಟರ್ ಈಚ್ ಅಂಡ್ ಎವ್ರಿ ಸ್ಟೇಟ್ಮೆಂಟ್. Okay, so abaga you'll see the proper execution happening. Okay, so that is about it. Okay, so you got day 5 coding Thursday and print ಆಗ್ತದೆ and it is breaking and you are seeing only one output. So this is how it should be working. ಇದೇ ರೀತಿ ವರ್ಕ್ ಆಗಬೇಕು. ಎರರ್ ಬಂದ್ರೆ ಸೇವ್ ಮಾಡಿ ಮತ್ತೆ ರನ್ ಮಾಡಿ, so you will see the output like this. Okay, so that is about the switch case statement. So ಈ ವಿಡಿಯೋದಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನ ಪೂರ್ತಿಯಾಗಿ ನೋಡಿದೀವಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.